ಸಾವಿರಾರು ವರ್ಷಗಳಿಂದ ಮನುಷ್ಯ ಹುಟ್ಟುತ್ತಾ ಇದ್ದಾನೆ, ಮನುಷ್ಯ ಸಾಯ್ತಾ ಇದ್ದಾನೆ. ಈ ಒಂದು ವಿಚಾರ ಬಂದು ಇಲ್ಲಿವರೆಗೂ ಚೇಂಜ್ ಆಗಿಲ್ಲ. ಆದರೆ ಯಾವುದು ಚೇಂಜ್ ಆಗ್ತಾ ಇದೆ ಅಂದರೆ ಅವನ ಒಂದು ಬಾಳ್ವಿಕೆಯ ಜೀವನ ಚೇಂಜ್ ಆಗ್ತಾ ಇದೆ. ಅವನು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾನೆ, ಎಷ್ಟು ಕಾಲಾವಧಿಯವರೆಗೆ, ಎಷ್ಟು ಟೈಮ್ ಪೀರಿಯಡ್ವರೆಗೂ ಬದುಕ್ತಾ ಇದ್ದಾನೆ, ಎಷ್ಟು ಕ್ವಾಲಿಟಿ ಆಗಿರುವಂಥ ಲೈಫನ್ನು ಅವನು ಅನುಭವಿಸ್ತಾ ಇದ್ದಾನೆ. ಇಂಥ ಒಂದು ವಿಚಾರಗಳು ಮಾತ್ರ ಮುಂಚೆಗೂ ಈಗಲೂ ಮುಂದಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಇವುಗಳ ಮೇಲೆ ಇರುವಂಥ ಒಂದು ವಿಚಾರ ಬಂದು ಮೃತ್ಯು. ಅವನು ಎಷ್ಟೇ ಚೆನ್ನಾಗಿ ಬದುಕಿದ್ರು, ಎಷ್ಟೇ ದಾರುಣವಾಗಿ ಬದುಕಿದ್ರು ಅವನು ಸಾಯಲೇಬೇಕು. ಓಕೆ, ಇವತ್ತಿನ ಒಂದು ವಿಚಾರ ಬಂದು ಸಾವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವುದು ಈ ಸಾವು? ಏನಕ್ಕೆ ಒಬ್ಬ ಮನುಷ್ಯನಿಗೆ ಸಾವು ಬರುತ್ತೆ? ಸಾವಿನ ನಂತರ ಏನಾಗುತ್ತೆ? ಸೊ ಸಾವು ಬಂದಿರುತ್ತಲ್ಲ, ಸಾಯ್ತಾ ಇರ್ತಾನಲ್ಲ, ಸಾಯ್ತಾ ಇರೋ ಸಂದರ್ಭದಲ್ಲಿ ಅವನು ಏನನ್ನು ಫೀಲ್ ಮಾಡ್ತಾನೆ, ಹೇಗೆ ಅದನ್ನು ಅವನು ಓವರ್ಕಮ್ ಮಾಡ್ತಾನ, ಅಥವಾ ಅದರಲ್ಲಿ ಸೋತೋಗ್ಬಿಡ್ತಾನ, ಅದಾದಮೇಲೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ಲೆಜರ್ ಇದೆಯಾ, ಅಥವಾ ದುಃಖ ಇದೆಯಾ, ನೋವಿದೆಯಾ, ಇದು ಒಂದು ಏನಂತಾರೆ, ಒಂದು ಕಾನ್ಷಿಯಸ್ ಆಗಿ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಒಬ್ಬ ಮನುಷ್ಯ ಸತ್ತಾಗಲೇ ಅದರ ಒಂದು ಅನುಭವವನ್ನು ಅವನು ಪಡಿಬೋದು ಅಂತ ನಿರ್ಧಾರ ಮಾಡುವಂಥ ಜನ ತುಂಬ ಜನ ಇದ್ದಾರೆ. ಓಕೆ, ಸೊ ಈ ಸಾವು, ಇದರ ಬಗ್ಗೆ ಸುಮಾರು ಶತಮಾನಗಳಿಂದ ಇದರ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಅದರ ಮೇಲೆ ಒಂದು ವಿಶ್ಲೇಷಣೆ ಆಗಲಿ, ಅದರ ಮೇಲೆ ಒಂದು ರಿಸರ್ಚ್ ಆಗಲಿ, ಅದಾದಮೇಲೆ ಅದರದ್ದೇ ಒಂದು ನೋಟ, ಒಂದು ದೃಷ್ಟಿಕೋನವನ್ನು ಕೊಡೋದಾಗಲಿ ತುಂಬ ಉತ್ಕೃಷ್ಟವಾಗಿರುವಂತಹ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ತುಂಬ ಫೈನ್ ಆಗಿರೋವಂಥ ವಿಚಾರಗಳನ್ನೆಲ್ಲ ನಮ್ಗೆ ತಿಳಿಸಿದ್ದಾರೆ. ಬಟ್ ಈಗ ನಮ್ಮ ಈ ಒಂದು ಸೊಸೈಟಿನಲ್ಲಿ, ಈ ಒಂದು ಸೋಷಿಯಲ್ ಮೀಡಿಯಾ, ಈ ಒಂದು ನಮಗೆ ಬೇಕಾಗಿರುವಂತಹ ಏನಂತೀವಿ, ಈಗಿರುವಂಥ ಒಂದು ಜನ್ರೇಷನಲ್ಲಿರುವಂಥವ್ರಿಗೆ ಇಂಥ ಒಂದು ಟಾಪಿಕ್ ಬಗ್ಗೆ ಅಷ್ಟೊಂದು ಐಡಿಯಾ ಬೇಗ ಸಿಕ್ಕಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ಇನ್ಸ್ಟಂಟ್ ಆಗಿರೋವಂಥ ವಿಚಾರಗಳು ಸಿಗುತ್ತೆ. ಯಾವುದು ಕಾನ್ಸ್ಟೆಂಟ್ ಆಗಿದೆಯೋ, ಯಾವುದು ಒಂದು ತುಂಬ ಡೀಪಾಗಿ ಅವನ ಒಂದು ನೇಚರ್ ಆಗಿರೋವಂಥ ವಿಚಾರಗಳಿದೆಯೋ, ಅದು ಬಂದು ಸೋಷಿಯಲ್ ಮೀಡಿಯಾನಲ್ಲಿ ಅಷ್ಟು ಬೇಗ ಏನಂತಾರೆ, ಬೂಮ್ ಆಗಲ್ಲ. ಬೂಮ್ ಇನ್ ದ ಸೆನ್ಸ್ ಅದು ಜನರಿಗೆ ಅಷ್ಟು ಇಷ್ಟ ಆಗಲ್ಲ. ಓಕೆ, ಈ ಸಾವಿನ ಬಗ್ಗೆ ನಾನು ಹೇಳೋದಕ್ಕೆ ಹೊರಡ್ತೀನಿ. ಸುಮಾರು ವರ್ಷಗಳ ಹಿಂದೆಯಿಂದನೂ ನಾನು ಈ ಸಾವಿನ ಬಗ್ಗೆ ತುಂಬ ಚಿಂತೆ ಮಾಡಿದ್ದೆ. ಅದರ ಬಗ್ಗೆ ಕೆಲವು ವಿಚಾರಗಳನ್ನೆಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟಿದ್ದೆ. ಯಾಕೆಂದರೆ ಅಲ್ಟಿಮೇಟ್ ಆಗಿ ಎಲ್ಲರೂ ಸಾಯ್ತೀವಲ್ವ. ಸೊ ಈ ಸಾಯಬೇಕಾದ್ರೆ ಮನುಷ್ಯ ಸತ್ತೋಗ್ತಾನೆ. ಹಾಗಂದ ಮಾತ್ರಕ್ಕೆ ಇವಾಗ ಬದುಕಿತಾನಲ್ಲ, ಬದುಕಿರೋವಂಥ ಅರ್ಥ ಏನು? ಹೆಂಗಿದ್ರೂ ಸಾಯ್ತಾನೆ. ಆದ್ದರಿಂದ ಇವಾಗಲೇ ಸತ್ತೋಗ್ಬಿಟ್ರೆ ಪರವಾಗಿಲ್ವೇ? ಈ ಥರ ಒಂದು ಬೇಸಿಕ್ ಆಗಿರೋವಂಥ ಕೆಲವು ಕ್ವಶನ್ಸ್ ಎಲ್ಲ ನನಗೆ ತುಂಬ ಮುಂಚೆಯಿಂದನೂ ಇತ್ತು. ಸೊ ಅದು ಕೆಲವು ಒಂದು ಪುಸ್ತಕಗಳಾಗಿರ್ಬೋದು, ಕೆಲವರ ಒಂದು ಪಾಡ್ಕ್ಯಾಸ್ಟ್ ಆಗಿರ್ಬೋದು, ಅಥವಾ ಕೆಲವರ ಒಂದು ಏನಂತಾರೆ ಇನ್ಸೈಟ್ಸ್, ಅವುಗಳನ್ನೆಲ್ಲ ತಿಳ್ಕೊಂಡಾಗ ಓಕೆ, ಈ ರೀತಿಯಾಗಿರುವಂಥ ಅರ್ಥನೂ ಇದೆ ಜೀವನದಲ್ಲಿ ಅನ್ನೋಂಥ ವಿಚಾರಗಳ ಮೇಲೂ ಸ್ವಲ್ಪ ನನಗೆ ಜ್ಞಾನ ಬಂತು. ಈಗ ಕೆಲವು ದಿನಗಳ ಹಿಂದೆ ನನ್ನ ಸ್ವಂತ ಅಜ್ಜಿ ಮರಣವನ್ನು ಹೊಂದಿದ್ರು. ತುಂಬ ಕಷ್ಟಪಟ್ಟು ಅನೇಕ ರೀತಿಯಾದಂತಹ ಒಂದು ದೇಹದಲ್ಲಿ ತುಂಬ ನೋವನ್ನು ಅನುಭವಿಸಿದ್ರು. ಆರಾಮಾಗಿರುವಂಥ ಸಾವು ಬರಲಿಲ್ಲ. ಸೊ ತುಂಬ ನರಳಿ, ಬಾಡಿನಲ್ಲಿ ಯಾವ್ಯಾವ ಅಂಗಗಳಿದೆಯೋ ಎಲ್ಲ ಅಂಗಗಳಲ್ಲೂ ಯಾವ್ಯಾವ ರೀತಿಯಾದಂತಹ ನೋವುಗಳಿದೆ ಅನ್ನೋಂಥ ಫೀಲ್ ಮಾಡ್ತಾರಲ್ಲ, ಆ ರೇಂಜಿಗೆ ಅವರ ಒಂದು ಬಾಡಿನಲ್ಲಿ ತುಂಬ ರೋಗಗಳೆಲ್ಲ ಇತ್ತು. ಅದು ಬೇಗ ವಾಸಿ ಆಗ್ತಾ ಇರಲಿಲ್ಲ. ತುಂಬ ಕಷ್ಟಪಟ್ಕೊಂಡು ಪ್ರಾಣ ಬಿಟ್ಟರು. ಆ ಒಂದು ಸಂದರ್ಭದಲ್ಲಿ
ನಮ್ಮ ಮನೆಯವರು ತುಂಬ ಕಷ್ಟಪಟ್ಬಿಟ್ರು. ಯಾಕೆಂದರೆ ಒಂದು ಪೇಷಂಟ್ನ ಕಂಪ್ಲೀಟಾಗಿ ಬೆಡ್ ರಿಡನ್ ಆಗಿರೋಂಥ ಒಂದು ಪೇಷಂಟ್ನ, ಇನ್ಫ್ಯಾಕ್ಟ್ ಅದೇನದು ಬರೀ 2 ತಿಂಗಳು 3 ತಿಂಗಳು ಅಂದರೆ ಪರವಾಗಿಲ್ಲ, ಇದು ವರ್ಷಾನುಗಟ್ಲೆ ಅವರು ಬೆಡ್ ರಿಡನ್ ಆಗಿದ್ದರು. ಸೊ ಅಂಥ ಸಂದರ್ಭದಲ್ಲಿ ತುಂಬ ಪೇಷನ್ಸ್ ಮುಖ್ಯ, ತುಂಬ ಪೇಷನ್ಸ್ ಮುಖ್ಯ. ಯಾಕೆಂದರೆ ಒಬ್ಬರು ಬೆಡ್ ರಿಡನ್ ಆಗಿದ್ದಾರೆ ಅಂದರೆ ಅವ್ರಿಗೆ ಒಂದು ಆಹಾರ ಊಟ ಕೊಡೋದ್ರಿಂದ ಹಿಡಿದು ಅವರು ಏನೇ ಒಂದು ಮಲ ವಿಸರ್ಜನೆ ಮಾಡಿದ್ರೂ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಯಾವುದೇ ರೀತಿಯಾದಂಥ ಅಸಹ್ಯ ಪಟ್ಕೊಳ್ದೆ ಒಬ್ಬ ಮನುಷ್ಯನಿಗೆ ಏನೇನೋ ಒಂದು ಎಸೆನ್ಷಿಯಲ್ ಥಿಂಗ್ಸ್ ಇದೆಯೋ ಅದನ್ನೆಲ್ಲ ಕೊಡುವುದಕ್ಕೆ ಪ್ರಯತ್ನ ಪಡಬೇಕಲ್ಲ, ಅದು ತುಂಬ ಕಷ್ಟ. ಅದು ನಮ್ಮ ಒಂದು ಭಾರತೀಯ ಸಂಸ್ಕೃತಿನಲ್ಲಿ ಒಂದು ಒಳ್ಳೆ ವಿಚಾರ ಏನು ಅಂದರೆ, ನಮ್ಮಲ್ಲಿ ಇನ್ನೂ ಎಷ್ಟೊಂದು ಅನೇಕ ಜನರಿಗೆ ತನ್ನ ತಂದೆ ತಾಯಿಗಳನ್ನ ತನ್ನ ಕೊನೆ ಉಸಿರಿರೋರ್ಗು ಕಾಪಾಡ್ಕೊಳ್ಬೇಕು ಅನ್ನುವಂಥ ಒಂದು ಒಳ್ಳೆ ದೃಷ್ಟಿಕೋನ ಇದೆ. ಒಂದು ದೃಢವಾಗಿರುವಂಥ ಒಂದು ಕರ್ತವ್ಯನ ಅವ್ರು ನಂಬ್ತಾ ಇದ್ದಾರೆ. ಅದಕ್ಕೇನೆ ನನಗೆ ಇಂಡಿಯನ್ಸ್ ಅಂದರೆ ಒಂದು ಸ್ವಲ್ಪ ಹೆಮ್ಮೆ ಇದೆ. ಫಾರಿನ್ ಕಲ್ಚರಲ್ಲೆಲ್ಲ ತುಂಬ ಕಷ್ಟ. ಯಾಕೆಂದರೆ ಅವ್ರು ತುಂಬ ಓಪನ್ ಆಗಿ ಯೋಚನೆ ಮಾಡ್ತಾರೆ, ನಾವು ತುಂಬ ಭಾವನಾತ್ಮಕವಾಗಿ ಯೋಚನೆ ಮಾಡ್ತೀವಿ. ಆ ಥರ. ಸರಿ, ನಮ್ಮ ಅಜ್ಜಿ ತುಂಬ ಕಷ್ಟಪಟ್ಕೊಂಡು ಕೊನೆ ಕ್ಷಣದಲ್ಲಿ ಪ್ರಾಣ ಬಿಟ್ಟರು. ತುಂಬ ಚೆನ್ನಾಗಿದ್ರು ತುಂಬ ಚೆನ್ನಾಗಿದ್ರು, ತುಂಬ ಬೆಳ್ಳಿಗಿದ್ರು, ತುಂಬ ಚೆನ್ನಾಗಿದ್ರು. ಆದರೆ ಸಾಯ್ಬೇಕಾಗಿರೋಂಥ ಪರಿಸ್ಥಿತಿನಲ್ಲಿ ನೋಡಿದಾಗ ನನ್ನ ಕೈಲಿ ನಂಬಕ್ಕೆ ಆಗಿಲ್ಲ. ಅಷ್ಟೊಂದು ದೇಹ ಎಲ್ಲ ಹಂಗೆ ಸಣ್ಣಗೆ ಹೋಗಿತ್ತು, ಚರ್ಮ ಎಲ್ಲ ಫುಲ್ಲು ತೆಳ್ಳಗೆ ಹೋಗಿತ್ತು, ಕಣ್ಣೆಲ್ಲ ಒಳಗಡೆ ಹೋಗಿತ್ತು. ಓಕೆ, ಸೊ ಈ ಥರ ತುಂಬ ಒಂದು ಶಿಥಿಲ ಸ್ಥಿತಿಗೆ ಹೋಗಿ ಪ್ರಾಣ ಬಿಟ್ಬಿಟ್ರು. ಆ ಒಂದು ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದಂಥ ಒಂದು ವಿಚಾರ ಏನು ಅಂದರೆ, ನಾನು ಅಲ್ಲಿರೋಂಥ ಸರೌಂಡಿಂಗ್ಸನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಹೊರಗಿನ ಜನ ಬರ್ತಾರೆ, ಅದೊಂದು ಕಾರ್ಯದ ಥರ ಒಂದು ಕೆಲಸವನ್ನು ಮಾಡ್ತಾರೆ, ದೇಹವನ್ನು ಒಂದು ಇದು ಮಾಡಬೇಕಲ್ವಾ, ಅದಕ್ಕೊಂದು ಸಂಸ್ಕಾರ ಕೊಡಬೇಕಲ್ವಾ, ಅದನ್ನು ಮಾಡ್ತಾರೆ. ಆ ಒಂದು ನಡೆಯುವಂಥ ಒಂದು ಪ್ರಕ್ರಿಯೆಯಲ್ಲಿ ವ್ಯವಹಾರ ಬರುತ್ತೆ, ತುಂಬ ಜನದ ಜೊತೆ ವ್ಯವಹಾರ ಮಾಡಬೇಕಾಗತ್ತೆ. ಅದಾದಮೇಲೆ ತುಂಬ ವಿಚಾರಗಳು ಬರುತ್ತೆ. ಆ ಒಂದು ಸಮಯದಲ್ಲಿ ನಾನು ಯೋಚನೆ ಮಾಡಿದಂಥ ಒಂದು ವಿಚಾರ ಏನು ಅಂದರೆ, ಒಬ್ಬ ಮನುಷ್ಯ ಅವನು ಬದುಕಿರುವಾಗ ಅವನು ಬೇರೆಯವ್ರಿಗೋಸ್ಕರ ಬದುಕ್ತಾ ಅಂದರೆ ಅದು ಒಂದು ಅವನು ಬದುಕಿರೋರ್ಗು ಅಷ್ಟೇ. ಬದುಕಿರೋರ್ಗು ಇನ್ ದ ಸೆನ್ಸ್ ಅವನ ದೇಹದಲ್ಲಿ ಅವನಿಗೆ ಒಂದು ಶಕ್ತಿ ಇರೋರ್ಗು, ಅವನ ಮಾತಿಗೆ ಒಂದು ಮರ್ಯಾದೆ ಇರೋರ್ಗು, ಅವನ ಒಂದು ಫ್ರೀಡಮ್ಗೆ ಒಂದು ಬೆಲೆ ಇರೋರ್ಗು ಅವನು ಬದುಕಿರ್ತಾನೆ. ಯಾವಾಗ ಅವನ ದೇಹದಲ್ಲಿ ಶಕ್ತಿ ಇರಲ್ವೋ, ಅವನಿಗೆ ಒಂದು ಅಧಿಕಾರ ಇರಲ್ವೋ, ಅಥವಾ ಅವನ ಒಂದು ಮಾತಿಗೆ ಒಂದು ಬೆಲೆ ಇರಲ್ವೋ, ಅಥವಾ ಅವನ ಒಂದು ಸೆಲ್ಫ್ ಎಕ್ಸ್ಪೆಂಡಿಚರ್ಗೆ ಕಾಸಿರಲ್ವೋ, ಆಗ ತುಂಬ ಕಷ್ಟ ಆಗ್ಬಿಡುತ್ತೆ. ಅಂಥ ಮನುಷ್ಯನಿಗೆ ಒಂದು ಜೀವನ ಈಗಿರೋ ಒಂದು ಸೊಸೈಟಿನಲ್ಲಿ ಅವನಿಗೆ ಒಂದು ಕಾರ್ನರಲ್ಲಿ ಅವನ್ನ ತಳ್ಳಿಬಿಡ್ತಾರೆ. ಸೊ ಆ ಥರ. ಆದ್ದರಿಂದ ಈ ಒಂದು ಸಾವು ಬಂದಿದೆ ಅಂತ ಹೇಳಿದ್ನಲ್ಲ, ಅಂತ ಒಂದು ಸಂದರ್ಭದಲ್ಲಿ ನಾನು ನೋಡ್ತಾ ಇರಬೇಕಾದ್ರೆ ನಮ್ಮ ಅಜ್ಜಿ ಬಗ್ಗೆ ತುಂಬ ಯೋಚನೆ ಮಾಡಿದ್ರು ತುಂಬ ಕಡಿಮೆ ಇದ್ದರು. ಬಂದರು, ಹೂವು ಹಾಕಿದ್ರು, ನಮಸ್ಕಾರ ಮಾಡಿಕೊಂಡ್ರು. ನೆಕ್ಸ್ಟು ಅವ್ರಿಗೆ ಬೇರೆ ಬೇರೆ ಮುಖದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರೋರು, ಗೊತ್ತಿರೋರು, ತುಂಬ ದಿನದಿಂದ ಮೀಟ್ ಮಾಡಬೇಕು ಅಂದ್ಕೊಂಡಿರೋರೆಲ್ಲ ಬರ್ತಾ ಇರ್ತಾರೆ. ಇವ್ರಿಗೆ ಅದೊಂದು ಆಪರ್ಚುನಿಟಿ. ಸಾವಿನ ಮನೆಯಲ್ಲಿ ವ್ಯವಹಾರ ಮಾತಾಡ್ತಾ ಇರ್ತಾರೆ. ಅಲ್ಲಿ ಹಾಗಾಯ್ತು ಹೀಗಾಯಿತು, ಅವ್ರಿಗೆ ಒಂದು ವಿಚಾರ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅದೊಂದು ಸ್ಟೇಜ್ ಆಗೋಗುತ್ತೆ. ಅಂಟಿಲ್ ಆರ್ ಅನ್ಲೆಸ್ ಅವ್ರ ಮನೆಯವರು ಅವ್ರಿಗೆ ಆ ಸತ್ತಂಥ ವ್ಯಕ್ತಿಗೆ ಅವ್ರು ತುಂಬ ಕ್ಲೋಸ್ ಆಗಿದ್ದರೆ ಮನೆಯವ್ರು ಆಳ್ತಾರೆ, ಸ್ವಲ್ಪ ಕೇರ್ ಮಾಡ್ತಾರೆ, ಆ ಥರ. ಸೊ ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದ್ರೆ, ಜನರು ಬಂದು ಒಂದು ಹಂತದವರೆಗೂ ಮಾತ್ರ ನಮ್ಮನ್ನು ಕೇರ್ ಮಾಡ್ತಾರೆ.
ಅದಾದಮೇಲೆ ನಮ್ಮನ್ನು ಕೇರ್ ಮಾಡಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಕೇಳಿದ್ರೆ, ಈ ಕೇರ್ ಅನ್ನೋದು ಏನು ಅಂದರೆ, ನಾವೊಂದು ಸೆಲ್ಫ್ ಎಸ್ಟಿಮೇಷನ್ ಇಟ್ಕೊಂಡಿರ್ತೀವಿ. ನಾನು ಈ ಥರ ಒಂದು ಹೇಳಿದ್ರೆ ನನ್ನ ಕೆಲಸಕ್ಕೆ ಒಂದು ಮರ್ಯಾದೆ ಇರುತ್ತೆ, ನನ್ನ ಮಾತಿಗೆ ಒಂದು ಮರ್ಯಾದೆ ಇರುತ್ತೆ, ನಾನು ಇಂಥ ಕೆಲಸ ಮಾಡ್ಬೋದು, ಆಗ ಜನರು ನನಗೊಂದು ಮರ್ಯಾದೆ ಕೊಡ್ತಾರೆ, ನನ್ನನ್ನು ಒಬ್ಬ ಮನುಷ್ಯ, ನನ್ನನ್ನು ಒಬ್ಬ ಗೌರವಾನ್ವಿತ ವ್ಯಕ್ತಿ ಅಂತ ಅವ್ರು ಪರಿಗಣಿಸ್ತಾರೆ. ಈ ಥರ ತುಂಬ ವಿಚಾರಗಳು. ಆಮೇಲೆ ನಾನು ಈ ಥರ ಮಾಡಿದ್ರೆ ಜನರು ಮೆಚ್ತಾರೆ, ಈ ಥರ ಮಾಡಿದ್ರೆ ಜನರು ದುಃಖ ಪಡ್ತಾರೆ, ಈ ಥರ ಮಾಡಿದ್ರೆ ಜನ ಅವಮಾನ ಮಾಡ್ತಾರೆ. ಈ ಥರ ತುಂಬ ವಿಚಾರಗಳು. ಅವನು ಬದುಕಿರಬೇಕಾದ್ರೆ ಅವನ ಒಂದು ಜೀವನವನ್ನು ಹೊರಗಿರುವಂತಹ ವ್ಯಕ್ತಿಗಳ ಒಂದು ದೃಷ್ಟಿಕೋನದಲ್ಲಿ ಅವರು ನನ್ನ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಅಂತ ಯೋಚನೆ ಇವನು ಸ್ವಯಂ ಕಲ್ಪಿತವಾಗಿ ಯೋಚನೆ ಮಾಡಿಕೊಂಡು ಬದುಕ್ತಾ 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 ಕೊನೆಗೆ ಅವನು ಸತ್ತ ಅಂದ ಮೇಲೂ ಅಲ್ಲಿರುವಂಥ ಜನ ಅವನ ಒಂದು ಕಲ್ಪನೆ, ಅವನೊಂದು ಎಸ್ಟಿಮೇಟೆಡ್ ಆಗಿ ಬದುಕಿರ್ತಾನಲ್ಲ, ಆ ಒಂದು ಕಲ್ಪನೆಯ ಒಂದನೇ 10ನೇ ಒಂದು ಭಾಗದಷ್ಟು ಮಾತ್ರ ಅವರು ರಿಯಾಕ್ಟ್ ಮಾಡಿಬಿಟ್ಟು ಇನ್ನು ಮಿಕ್ದವ್ರು ಅವ್ರವ್ರ ಲೈಫ್ ಅವ್ರವ್ರು ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಬೇರೆಯವ್ರಿಗೋಸ್ಕರ ಬದುಕುವಂತಹ ಒಂದು ವಿಚಾರವನ್ನು ಈತ ಮಾಡಿ ಪ್ರಾಣ ಬಿಟ್ಟಿದ್ದಾನಲ್ಲ, ಅದರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ, ಬೇರೆಯವರನ್ನ ಒಂದು ಮೆಚ್ಚಿಸೋದಕ್ಕೋ ಬೇರೆಯವರ ಒಂದು ಏನಂತೀವಿ ಅವರ ಮೇಲೆ ನೀವು ಜಾಸ್ತಿ ಒಂದು ಹೋಪ್ನ ಇಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇನ್ನ ಒಂದು ಎರಡನೇದು, ಯಾರೋ ಒಬ್ರು ಇದ್ರೇ ನಾನು ಸಂತೋಷವಾಗಿರ್ತೀನಿ, ಯಾರೋ ಒಬ್ರು ಏನೋ ಹೇಳಿದ್ರೇ ನಾನು ಸಂತೋಷವಾಗಿರ್ತೀನಿ, ಯಾರೋ ಒಬ್ರು ಏನೋ ಒಂದು ಸಹಾಯ ಮಾಡಿದ್ರೇ ನಾನು ಪೀಸ್ಫುಲ್ ಆಗಿರ್ತೀನಿ. ಈ ಥರ ಒಂದು ಅಸಹಾಯಕತೆಯನ್ನು ನೀವು ವ್ಯಕ್ತಪಡಿಸದೆ ನಿಮ್ಮನ್ನು ನೀವು ದೃಢವಾಗಿ ನಂಬಿ ನಿಮಗೆ ಬೇಕಾಗಿರುವಂಥ ಕೆಲಸವನ್ನು ಮಾಡಿಕೊಂಡು ಅದನ್ನು ಮಾಡುವಂಥ ಪ್ರಯತ್ನವನ್ನು ಪಡುವುದು, ಇಂಥ ಒಂದು ಸ್ವಯಂ ಅವಲಂಬನೆ, ತನ್ನನ್ನು ತಾನು ಪ್ರೀತಿಸ್ಕೊಂಡು ತನ್ನನ್ನು ತಾನು ನಂಬಿಕೊಂಡು ಜೀವನ ಮಾಡಿದ್ರೆ ನೀವು ಸತ್ರು ಅವ್ರು ಬರೋರು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಈ ಒಂದು ಸಿನಾರಿಯೋನಲ್ಲಿ ನಿಮ್ಮ ಒಂದು ಜೀವನವನ್ನು ನೀವು ಟ್ರೂ ಆಗಿ ನಿಮಗೋಸ್ಕರ ಬದುಕಿದ್ದೀರಾ. ಆದ್ದರಿಂದ ನಿಮ್ಮ ಈ ಒಂದು ಜೀವನ ನಿಮಗೆ ಒಂದು ಸಾರ್ಥಕತೆಯನ್ನು ನೀಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರಿ, ನನ್ನ ಪ್ರಶ್ನೆಗೆ ನಾನು ಬರ್ತೀನಿ. ಹೇಗಿದ್ರೂ ಮನುಷ್ಯ ಸತ್ತೋಗ್ತಾನೆ. ಆದ್ದರಿಂದ ಈ ಒಂದು ಬದುಕ್ತಾ ಇರುವಂತಹ ಈ ಬದುಕಿನ ಅರ್ಥ ಏನು, ನಾನು ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಈ ಪ್ರಶ್ನೆಗೆ ನಾನು ಈ ಒಂದು ವಿಡಿಯೋನಲ್ಲಿ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಪಡ್ತೀನಿ. ಓಕೆ, ಫಸ್ಟು ಸ್ವಲ್ಪ ಹಿಂದಿನ ಒಂದು ಕಥೆಯಿಂದ ಆರಂಭಿಸ್ತೀನಿ. ಒಂದು ಗ್ರೀಕ್ ಫಿಲಾಸಫರ್ಸ್ ಸಾಕ್ರೆಟಿಸ್ ಆಗಿರ್ಬೋದು. ಸಾಕ್ರೆಟಿಸ್ ಬಂದು ಒಬ್ಬ ಫಿಲಾಸಫರು. ಆತ ಹೇಗೆ ಸತ್ತ ಅಂತ ಕೇಳಿದ್ರೆ, ಅವನು ಸಾಯಬೇಕಾದ್ರೆ ನೆಮ್ಮದಿಯಾಗಿ ಸಾವನ್ನು ಬರಮಾಡಿಕೊಂಡು ಪ್ರಾಣ ಬಿಟ್ಟ, ಸಾವನ್ನು ಎಂಜಾಯ್ ಮಾಡ್ಕೊಂಡು ಪ್ರಾಣ ಬಿಟ್ಟ. ಇದನ್ನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ಈಗಿರೋ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ನಮಗೆಲ್ಲರಿಗೂ ಗೊತ್ತು ಹೊರಗಡೆ ಏನು ನಡೀತಾ ಇದೆ, ಹೊರಗಡೆ ಏನೇನು ಟೆಕ್ನಾಲಜಿ ಇದೆ, ಹೊರಗಡೆ ಯಾವ ಒಂದು ಫೆಸಿಲಿಟಿ ಇದೆ, ಯಾವ ಗ್ರಂಥಗಳಿದೆ, ಯಾವ ಒಂದು ವಿಚಾರಗಳಿದೆ ಅಂತ ನಮಗೆ ಗೊತ್ತಿರುತ್ತೆ, ತಿಳ್ಕೊಳ್ಬೋದು. ಅದಕ್ಕೆ ತಕ್ಕಂಗೆ ನಾವು ಮಿಮಿಕ್ ಮಾಡೋದು ಅಥವಾ ಅದನ್ನು ಕಾಪಿ ಮಾಡೋದು ಅಥವಾ ಅದನ್ನು ನಾವು ಅಳವಡಿಸ್ಕೊಳ್ಳೋದು, ಇದನ್ನು ಮಾಡಿದ್ರೆ ನಾವು ಆ ಕೆಲಸವನ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಸಾಕ್ರೆಟಿಸ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಕಾಲದಲ್ಲಿ ಮಿಮಿಕ್ ಮಾಡುವಂಥ ಅವಶ್ಯಕತೆಯೇ ಇರಲಿಲ್ಲ. ಮಿಮಿಕ್ ಇನ್ ದ ಸೆನ್ಸ್ ಕಾಪಿ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ತುಂಬ ವಿಚಾರಗಳು ತುಂಬ ದೂರದಲ್ಲಿತ್ತು, ಅದೆಲ್ಲ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಅಂಥ ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿ ಒಂದು ರೂಮಲ್ಲಿ ಸುಮ್ಮನೆ ಕೂತ್ಕೊಂಡು ಹೇಗೆ ಒಂದು ಸಾಯುವಂಥ ಒಂದು ಕಲೆಯನ್ನು ಅವನು ಕಲ್ತ್ಕೊಂಡ ಅಥವಾ ಅದನ್ನು ಅವನು ಎಂಜಾಯ್ ಮಾಡ್ದ ಅಂತ ಕೇಳಿದ್ರೆ ಅದು ಒಂದು ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಸಾಯುವಂಥ ಒಂದು ಕಲೆ, ಎಲ್ಲೋ ಒಂದು ಡ್ಯಾನ್ಸ್ ಆಡೋದು ಅಥವಾ ಹಾಡು ಹೇಳೋದು ಅದೊಂದು ಕಲೆ. ಆದರೆ
ಸಾಯೋದನ್ನೇ ಒಂದು ಕಲೆಯಾಗಿ ಮಾಡ್ಕೊಂಡಿದ್ದಾನಲ್ಲ. ಕಲೆ ಇನ್ ದ ಸೆನ್ಸ್ ಆ ಸಾಯೋದ್ರಲ್ಲೂ ಒಂದು ಎಂಜಾಯ್ಮೆಂಟನ್ನು ಕಂಡುಕೊಂಡಲ್ಲ ಆ ವ್ಯಕ್ತಿ. ಗ್ರೇಟ್ ಅದು. ಓಕೆ, ಸೊ ಸಾಕ್ರೆಟಿಸ್ ಏನು ಹೇಳ್ತಾರೆ, ಈ ಬದುಕಿರೋವಂಥ ಒಂದು ಲೈಫ್ ಪ್ಲಾನನ್ನು ನಾವು ಯಾವ ರೀತಿಯಲ್ಲಿ ನೋಡಬೇಕು ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ತುಂಬ ವಿಚಾರಗಳು ಹೇಳಿದ್ದಾರೆ. ಆದರೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಿರೋ ಹಾಗೆ ನೋಡೋದಾದರೆ, ನೀನು ಒಂದು ಬದುಕಿರೋವಂಥ ಈ ಒಂದು ಹಂತವನ್ನು ಹೇಗೆ ಒಂದು ಉತ್ಕೃಷ್ಟತಾ ಹಂತದಲ್ಲಿ ಸಾಯೋದು ಆ ಒಂದು ಕಲೆಯನ್ನು ನೀನು ಕಲ್ತ್ಕೊ ಅಂತ ಹೇಳ್ತಾರೆ. ಸಾರಿ, ನಾನು ಸರಿಯಾಗಿ ಹೇಳಕ್ಕೆ ಬಂದಿಲ್ಲ ಅನ್ಸುತ್ತೆ. ನೀನು ಸಾಯೋದಕ್ಕೆ ಪ್ರಿಪೇರ್ ಆಗುವಂಥದ್ದು. ಏನೊಂದು ಪ್ರಿಪೇರ್ ಅಂತ ಕೇಳಿದ್ರೆ, ಎಲ್ಲರೂ ಸಾಯೋದಕ್ಕೆ ಯಾರನ್ನು ರೆಡಿಯಾಗಿರಲ್ಲ. ಹೇಗೆ ಸಾಯಬೇಕು, ನಾನು ಯಾವ ಹಂತದಲ್ಲಿ ಸಾಯಬೇಕು, ಯಾವ ಒಂದು ಆಲೋಚನೆಯಲ್ಲಿ ಸಾಯಬೇಕು, ನಾನು ಸಾಯಬೇಕಾದ್ರೆ ನನಗೆ ಯಾವುದೇ ಒಂದು ರಿಗ್ರೆಟ್ಸ್ ಇರಬಾರ್ದಾ, ಈ ಥರ ತುಂಬ ವಿಚಾರಗಳು ಬರುತ್ತಲ್ಲ. ಸೊ ಇಂಥ ಒಂದು ವಿಚಾರಗಳ ಮೇಲೆ ನೀನು ಒಂದು ದೃಢವಾಗಿರುವಂತಹ ಒಂದು ಜ್ಞಾನವನ್ನು ಬೆಳೆಸ್ಕೊಂಡು ನೀನು ಪ್ರಾಣವನ್ನು ಬಿಡು ಅನ್ನುವಂಥ ಒಂದು ವಿಚಾರವನ್ನು ಅವ್ರು ಹೇಳ್ತಾರೆ. ಓಕೆ, ಎಪಿಕೆರಸನ್ನು ಅವರು ಒಂದು ಗ್ರೀಕ್ ಫಿಲಾಸಫರು. ಅವ್ರೇನು ಹೇಳ್ತಾರೆ ಅಂದರೆ, ಸಾಯೋದು ಆಗಿನ ಕಾಲದಲ್ಲಿ ಸಾಯೋದು ಬಂದು ತುಂಬ ಜನರಿಗೆ ಅದೊಂದು ದುಃಖವಾಗಿರುವಂಥದ್ದು, ಅದಾದಮೇಲೆ ಭಯಾನಕವಾಗಿರುವಂಥ ಒಂದು ಘಟನೆ. ಆದ್ದರಿಂದ ನೀವು ಸಾಯೋದನ್ನು ಹೆಂಗಿರೋ ನೀವು ಸಾಯ್ತೀರ, ನೀವು ದುಃಖವಾಗಿ ಸಾಯ್ತಿರೋ, ಭಯ ಪಟ್ಕೊಂಡು ಸಾಯ್ತಿರೋ, ಅದು ನಿಮ್ಮ ಹಣೆ ಬರ ಅದು. ಆದರೆ ನಿಮ್ಮ ಈ ಒಂದು ಜೀವನವನ್ನು, ನಿಮ್ಮ ಒಂದು ಜೀವನದಲ್ಲಿ ಇರುವಂತಹ ಒಳ್ಳೊಳ್ಳೆ ವಿಚಾರಗಳನ್ನ ನೀವು ಅಪ್ರಿಷಿಯೇಟ್ ಮಾಡಿ, ಒಳ್ಳೊಳ್ಳೆ ವಿಚಾರಗಳನ್ನು ನೀವು ಕಲ್ತ್ಕೊಳ್ಳಿ, ಒಳ್ಳೊಳ್ಳೆ ವಿಚಾರಗಳನ್ನು ನೀವು ಮಾಡಿ ಅಂತ ಹೇಳ್ತಾರೆ. ಓಕೆ, ಸ್ಟಾಯ್ಸಿಸಮ್ ಅಂತ ಬರುತ್ತೆ. ಸ್ಟಾಯ್ಸಿಸಮ್ ಅನ್ನುವಂಥ ಒಂದು ವಿಚಾರದಲ್ಲಿ ಏನಂತ ಹೇಳ್ತಾರೆ ಅಂದರೆ, ನಾವು ಯಾವಾಗ ಸಾಯ್ತೀವಿ ಅಥವಾ ಎಷ್ಟು ದಿನ ನಾವು ಬದುಕ್ತೀವಿ, ಅದಾದಮೇಲೆ ನಮಗೋಸ್ಕರ ಹೊರಗಿನ ವ್ಯಕ್ತಿಗಳು ನಮ್ಮ ಬಗ್ಗೆ ಏನು ಚಿಂತೆ ಮಾಡ್ತಾ ಇದ್ದಾರೆ, ಹೊರಗಿನ ವ್ಯಕ್ತಿಗಳು ನಮ್ಮ ಮೇಲೆ ಯಾವ ಒಂದು ಪ್ರಭಾವವನ್ನು ಬೀರ್ತಾ ಇದ್ದಾರೆ, ಆದ ನಂತರ ನಮ್ಮ ಒಂದು ಜೀವನದಲ್ಲಿ ಏರುಪೇರುಗಳಿದೆ ಅಲ್ವಾ, ತುಂಬ ವಿಚಾರಗಳು ನಡೆಯುತ್ತೆ. ಒಳ್ಳೆಯದಾಗಿರ್ಬೋದು, ಕೆಟ್ಟ ಘಟನೆ ಆಗಿರ್ಬೋದು, ಅಹಿತಕರವಾಗಿರುವಂಥ ಘಟನೆ ಆಗಿರ್ಬೋದು, ಇಂಥ ವಿಚಾರಗಳೆಲ್ಲ ನಮ್ಮ ಹತ್ರ ನಡೆಯುತ್ತೆ. ಆದ್ದರಿಂದ ನೀನು ಈ ಒಂದು ಬದುಕಿರುವಂಥ ಒಂದು ಜೀವನದ ಅವಧಿಯಲ್ಲಿ ಒಂದು ಒಳ್ಳೆಯ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡು ಅಂತ ಹೇಳ್ತಾರೆ. ಏನಪ್ಪ ಇದು ಕ್ಯಾರೆಕ್ಟರ್ ಅಂತ ಕೇಳಿದ್ರೆ, ಯಾವುದೇ ಒಂದು ಪರಿಸ್ಥಿತಿಯಲ್ಲೂ, ಅಂದರೆ ಒಂದು ಒಳ್ಳೆಯದಾಗಿರ್ಬೋದು, ಒಂದು ಕೆಟ್ಟದಾಗಿರ್ಬೋದು, ಒಂದು ಗೆಲ್ಲುವಂಥ ಒಂದು ಸಂದರ್ಭ, ಒಂದು ಸೋಲುವಂಥ ಒಂದು ಸಂದರ್ಭ, ಒಂದು ಗೌರವವನ್ನು ಪಡೆಯುವಂತಹ ಸಂದರ್ಭ, ಒಂದು ಗೌರವವನ್ನು ಕಳೆದುಕೊಳ್ಳುವಂತಹ ಸಂದರ್ಭ, ಇಂಥ ಒಂದು ಸಂದರ್ಭದಲ್ಲಿ ಒಂದು ಪಾಸಿಟಿವ್ ಇದ್ರೂ ನೆಗೆಟಿವ್ ಇದ್ರೂ ನಿನಗೆ ಯಾವುದು ಉತ್ತಮವಾಗಿದೆ, ನಿನಗೆ ಯಾವುದು ತುಂಬ ಎಸೆನ್ಷಿಯಲ್ ಆಗಿದೆ, ನಿನಗೆ ಯಾವ ಕೆಲಸವನ್ನು ಮಾಡಿದ್ರೆ ನೀನು ಇನ್ನು ಮುಂದಕ್ಕೆ ಹೋಗ್ತೀಯ ಅನ್ನುವಂಥ ವಿಚಾರವನ್ನು ನೀನು ಮಾಡಿ, ನಿನಗೆ ಬೇಕಾಗಿರುವಂಥ ವಿಚಾರವನ್ನು ನೀನು ಚೂಸ್ ಮಾಡುವಂತಹ ಒಂದು ವಿಚಾರ ಇದೆಯಲ್ಲ, ಅದು ಒಂದು ಕ್ಯಾರೆಕ್ಟರ್. ಇನ್ಫ್ಯಾಕ್ಟ್ ಅದು ಒಂದು ಪಾಸಿಟಿವ್ ಸೈಡಲ್ಲಿ ನಾವು ಅದನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಸುಳ್ಳು ಹೇಳಿದ್ರೆ ನೀನು ಬದುಕೊಂಡ್ಬಿಡ್ಬೋದು, ಸುಳ್ಳು ಹೇಳಿದ್ರೆ ನೀನು ಸಾಯ್ಬೋದು. ಬಟ್ ಆಗಿದ್ರೂ ಸಾಯೋದಕ್ಕೂ ಒಂದು ಅರ್ಥ ಇದೆ. ನಾನು ನಿಜ ಹೇಳಿ ಸಾಯ್ತೀನಿ ಅಂತ ಹೇಳಿ ಸುಳ್ಳು ಹೇಳೋದ್ರ ಬದಲು ನಿಜವನ್ನು ಹೇಳಿ ಸತ್ತಂಥವ್ರ ಬಗ್ಗೆ ಹಿಸ್ಟ್ರಿ ಮಾತಾಡ್ತಾ ಇದೆ. ಆದರೆ ಸುಳ್ಳು ಹೇಳಿ ಪ್ರಾಣ ತಪ್ಪಿಸ್ಕೊಂಡು ಆಮೇಲೆ ಸುಮಾರು ವರ್ಷಗಳು ಬದುಕಿ ಪ್ರಾಣ ಬಿಟ್ಟವ್ರ ಬಗ್ಗೆ ಹಿಸ್ಟ್ರಿ ಮರ್ತೋಗಿದೆ. ಸೊ ಇಲ್ಲಿ ಏನು ಮ್ಯಾಟ್ರ್ ಆಗ್ತಾ ಇದೆ ಅಂದರೆ, ಅವರು ಅಂಥ ಒಂದು ಸಂದರ್ಭದಲ್ಲಿ ಒಂದು ನಿಜವಾದಂತಹ ಒಂದು ಸತ್ಯತೆ, ನಿಜವಾದಂತಹ ಒಂದು ಬಲ, ನಿಜವಾದಂತಹ ಒಂದು ಏನಂತೀವಿ ಲೈಟನ್ನು
ಅವರು ನಂಬಿದ್ರಿಂದ ಅವರು ಒಂದು ಕ್ಯಾರೆಕ್ಟರ್, ಅದು ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಸೊ ಅಂತ ಒಂದು ಕ್ಯಾರೆಕ್ಟರ್ನ ನಾವು ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಓಕೆ, ಸ್ವಲ್ಪ ಕರೆಕ್ಟಾಗಿ ಹೇಳಿಲ್ಲ ಅನ್ಸುತ್ತೆ. ಯಾವುದೇ ಒಂದು ಸಂದರ್ಭ ಬಂದ್ರೂ ನೀವು ಒಂದು ನ್ಯಾಯ ಮಾರ್ಗದಲ್ಲಿ ಹೋಗಬೇಕು, ನ್ಯಾಯಯುತವಾಗಿರೋದನ್ನು ನೀವು ಚೂಸ್ ಮಾಡಬೇಕು. ಒಂದು ನನಗೆ ಓಕೆ, ಒಂದು ವಿದ್ಯಾರ್ಥಿ ಫೇಸಲ್ಲಿ ನಾನಿವಾಗ ಓದಿದ್ರೆ ನಾನು ಉದ್ಧಾರ ಆಗ್ತೀನಿ, ನಾನಿವಾಗ ಟೈಮ್ ಪಾಸ್ ಮಾಡಿದ್ರೆ ನನಗಿವಾಗ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ ಅನ್ನೋವಂಥ ಒಂದು ಸಂದರ್ಭ ಬಂದಾಗ ನಾನು ಕಷ್ಟಪಟ್ಟು ಓದ್ತೀನಿ. ನನಗೆ ಅರ್ಥ ಆಗಿಲ್ಲ ಅಂದರೆ ನಾನು ಓದುವಂಥ ಪ್ರಯತ್ನವನ್ನು ಪಡ್ತೀನಿ. ಆ ಒಂದು ನಿರ್ಧಾರ ತಗೊಳ್ತಾನಲ್ಲ, ಅದು ಅವನ ಒಂದು ಕ್ಯಾರೆಕ್ಟರ್ ಆಗಿ ಫಾರ್ಮ್ ಆಗುತ್ತೆ ಅಷ್ಟೇ. ಸೊ ಈ ಥರ. ನೆಕ್ಸ್ಟ್ ಬುದ್ಧಿಸಮ್ ಅಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ನನಗೆ ಬುದ್ಧಿಸಮ್ ತುಂಬ ಇಷ್ಟ. ಓಕೆ, ಬುದ್ಧಿಸಮ್ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಒಂದು ವಿಚಾರಗಳನ್ನು ಇಂಪರ್ಮನೆಂಟ್ ಆಗಿದೆ, ಎಲ್ಲವೂ ಬದಲಾಗ್ತಾ ಇದೆ. ಮನುಷ್ಯನು ಬದಲಾಗ್ತಾ ಇದ್ದಾನೆ, ಕಾಲಗಳು ಬದಲಾಗ್ತಾ ಇದೆ, ವಿಚಾರಗಳು ಬದಲಾಗ್ತಾ ಇದೆ, ಮನುಷ್ಯನ ಒಂದು ನಂಬಿಕೆಗಳು ಬದಲಾಗ್ತಾ ಇದೆ, ಹೊರಗಡೆ ಇರುವಂಥ ಸಂಸ್ಕೃತಿ, ಹೊರಗಡೆ ಇರುವಂಥ ಸೊಸೈಟಿ, ಹೊರಗಡೆ ಇರುವಂತಹ ನೇಚರ್ ಎಲ್ಲವೂ ಬದಲಾಗ್ತಾ ಇದೆ. ಆದ್ದರಿಂದ ಯಾವುದು ಪರ್ಮನೆಂಟ್ ಅಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇಂಥ ಒಂದು ಬದಲಾಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ದೇಹವು ಬದಲಾಗ್ತಾ ಇದೆ. ಆದ್ದರಿಂದ ನಾವು ಅಟ್ಲೀಸ್ಟ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಸಾಯ್ತೀವಿ. ಆದರೆ ಮನುಷ್ಯ ಈ ಬದುಕ್ತಾ ಇರುವಂಥ ಹಂತದಲ್ಲಿ ಯಾಕೆ ತುಂಬ ಅವನು ಕಷ್ಟಪಡ್ತಾ ಇದ್ದಾನೆ, ಯಾಕೆ ತುಂಬ ಸಫರ್ ಮಾಡ್ತಾ ಇದ್ದಾನೆ? ತುಂಬ ವಿಚಾರಗಳು ಅವನ ಹತ್ರ ಇದೆ, ತುಂಬ ವಿಷಯಗಳು ಅವನ ಹತ್ರ ಇದೆ. ಹಾಗಿದ್ರೂ ಅವುಗಳೆಲ್ಲ ಇದ್ರೂ ಅವನು ಯಾಕೆ ದುಃಖವನ್ನು ಪಡ್ತಾ ಇದ್ದಾನೆ? ಆದ್ದರಿಂದ ಆ ದುಃಖದ ಮೇಲೆ ಒಂದು ಚಿಂತೆ ಮಾಡು, ಅದರ ಒಂದು ಮೂಲ ಕಾರಣವನ್ನು ತಿಳ್ಕೊ. ನಿನಗೆ ಒಂದು ಲಿಬರೇಷನನ್ನು ನೀಡ್ತಾ ಇದೆ, ಯಾವುದು ನಿನ್ನನ್ನು ಬಂಧನಕ್ಕೆ ಕಟ್ಟಾಗ್ತಾ ಇದೆ ಅಂತ ಒಂದು ವಿಚಾರವನ್ನು ನೀನು ಮಾಡಿ, ನೀನು ಈ ಒಂದು ಸಫರಿಂಗ್ ಅನ್ನುವಂಥ ಒಂದು ಲಾಕಲ್ಲಿ ತಗಲಾಕೊಳ್ದೆ ನೀನು ಒಂದು ಫ್ರೀಡಮ್ ಅನ್ನುವಂತಹ ಒಂದು ಹಾರುವ ಹಕ್ಕಿಯಾಗಿ ಹಾರಿಕೊಂಡು ನಿನ್ನ ಜೀವನವನ್ನು ನಡೆಸು ಅಂತ ಹೇಳ್ತಾರೆ. ಆ ಒಂದು ಕಲೆಯನ್ನು ನಿಮಗೆ ಬುದ್ಧಿಸಮಲ್ಲಿ ಹೇಳ್ಕೊಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬುದ್ಧಿಸಮ್ ಅನ್ನೋಂಥ ಒಂದು ಬುಕ್ಗಳೆಲ್ಲ ತುಂಬ ವಿಚಾರಗಳಿದೆ, ಅದರಲ್ಲಿ ನೀವು ಓದಿ ತಿಳ್ಕೊಳ್ಬೋದು. ಇದನ್ನು ಬುದ್ಧಿಸಮಲ್ಲಿ ಹೇಳ್ತಾರೆ. ಓಕೆ, ಇಸ್ಲಾಮಲ್ಲಿ ಏನು ಹೇಳ್ತಾರೆ ಅಂತ ಕೇಳೋದಾದರೆ, ನೋಡಪ್ಪ, ಈ ಒಂದು ಜೀವನ ಬಂದು ನಿನ್ನದು. ಇಲ್ಲಿ ನೀನೇನು ಮಾಡ್ತೀಯಾ, ಇಲ್ಲಿ ನಿನ್ನ ಜೀವನದಲ್ಲಿ ಏನೇನು ಆಗ್ತಾ ಇದೆ, ನೀನೇನೇನೋ ಅನುಭವಿಸ್ತಾ ಇದೆಯಾ, ಅದರ ಫುಲ್ ರೆಸ್ಪಾನ್ಸಿಬಿಲಿಟಿ ನಿಂದೇನೆ. ಸೊ ಆದ್ದರಿಂದ ನೀನು ಮಾಡುವಂಥ ಒಂದೊಂದು ಚಿಕ್ಕ ಚಿಕ್ಕ ಕೆಲಸನೂ ತುಂಬ ಮ್ಯಾಟ್ರ್ ಆಗುತ್ತೆ. ನಿನಗೆ ಆಗ್ತಾ ಇರೋವಂಥ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮ್ಯಾಟ್ರ್ ಆಗುತ್ತೆ. ಸೊ ನಿನ್ನ ಒಂದು ಈ ಜೀವನದ ಅವಧಿಯಲ್ಲಿ ನೀನು ಮಾಡುವಂತಹ ಒಂದು ಚಿಕ್ಕವಾಗಿರುವಂಥ ಒಂದು ಒಳ್ಳೆ ಕೆಲಸ ಆಗಿದ್ರೂ ಅದು ನೀನು ಸತ್ತ ಮೇಲೆ ಜನ್ನತ್ಗೋ ಅಥವಾ ಜಹನ್ನಮ್ಗೋ ನೀನು ಹೋದರೆ ಅಲ್ಲಿ ಅವರು ಜಡ್ಜ್ ಮಾಡ್ತಾರೆ. ನಿನ್ನ ಒಂದು ಒಳ್ಳೆ ಕೆಲಸಗಳಿಗೆ ಅವರು ನಿನಗೆ ಒಂದು ಉನ್ನತವಾಗಿರುವಂತಹ ಒಂದು ಫಲವನ್ನು ನೀಡ್ತಾರೆ, ನಿನ್ನ ಒಂದು ಕೆಟ್ಟ ಕೆಲಸಗಳಿಗೆ ಅವರು ಕಠೋರವಾಗಿರುವಂತಹ ಒಂದು ಫಲವನ್ನು ನೀಡ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ನಿನ್ನ ಒಂದು ಈ ಒಂದು ಜೀವನದ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡು, ಎಲ್ಲವನ್ನು ಅನುಭವಿಸು, ಆದರೆ ಯಾರಿಗೂ ತೊಂದರೆಯನ್ನು ಕೊಡಬೇಡ. ನೀನು ಒಳ್ಳೆಯ ಮಾರ್ಗದಲ್ಲಿ ಸಂಪಾದನೆ ಮಾಡು, ಕೆಟ್ಟ ಒಂದು ಕೆಲಸವನ್ನು ನೀನು ಪ್ರೇರೇಪಿಸಬೇಡ. ಆ ಥರ ತುಂಬ ವಿಚಾರಗಳು ಇಸ್ಲಾಮಲ್ಲಿದೆ, ನನಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ನಿನ್ನ ಒಂದು ಈ ಒಂದು ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ನಿನ್ನ ಒಂದು ಕಾಲಾವಧಿಯನ್ನು ನೀನು ಕಳಿ ಅಂತ ಹೇಳ್ತಾರೆ ಇಸ್ಲಾಮಲ್ಲಿ. ಓಕೆ, ನಮ್ಮ ಒಂದು ಕ್ರಿಶ್ಚಿಯಾನಿಟಿ, ನಾನು ಕ್ರಿಶ್ಚಿಯನ್ ಅಲ್ಲ. ಓಕೆ, ಸೊ ಈ ಒಂದು ಕ್ರಿಶ್ಚಿಯನಲ್ಲಿ ಏನು ಹೇಳ್ತಾರೆ, ಕ್ರಿಶ್ಚಿಯಾನಿಟಿನಲ್ಲಿ ಅಂತ ಹೇಳಿದ್ರೆ, ಈ ಒಂದು ಜೀವನದ ಅವಧಿಯನ್ನು ನೀನು ಭಗವಂತನನ್ನು ಪ್ರೀತಿಸುವುದನ್ನು ಕಲಿತ್ಕೊಳ್ಬೋದು. ಭಗವಂತನ ಮಕ್ಕಳ ಸೇವೆಯನ್ನು ನೀನು ಮಾಡ್ಬೋದು. ಆದ್ದರಿಂದ ನಿನ್ನ ಒಂದು ಈ ಒಂದು ಜೀವನದ ಅವಧಿಯನ್ನು ನೀನು ಉನ್ನತ ಕೆಲಸಗಳಿಗೆ
ಅರ್ಪಿಸು, ಯಾರಿಗಾದರೂ ಸಹಾಯವನ್ನು ಮಾಡು, ಕಷ್ಟದಲ್ಲಿರುವವರಿಗೆ ದಾರಿಯನ್ನು ತೋರು, ಬೇರೆಯವರಿಗೋಸ್ಕರ ದುಃಖಪಡು, ಅವರಿಗೋಸ್ಕರ ಪ್ರಾರ್ಥನೆ ಮಾಡು, ಅವರ ಒಂದು ದುಃಖ ನೋವುಗಳಿಗೆ ಸ್ಪಂದನೆಯನ್ನು ನೀಡು ಅಂತ ತುಂಬ ವಿಚಾರಗಳು ಹೇಳ್ತಾರೆ. ಅದು ತುಂಬ ಒಳ್ಳೊಳ್ಳೆ ವಿಚಾರಗಳಿದೆ. ಓಕೆ, ಆದ್ದರಿಂದ ಕ್ರಿಶ್ಚಿಯಾನಿಟಿನಲ್ಲಿ ಈ ಥರ ಬರುತ್ತೆ. ಓಕೆ, ಸೊ ಇಂಥ ಒಂದು ಅನೇಕ ವಿಚಾರಗಳಿದೆ. ತುಂಬ ಒಂದು ಏನಂತ ಅನೇಕ ಹಳೆ ಕಾಲದಿಂದ ಈ ಥರ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ಮಾಡಿಕೊಂಡು ನಿನ್ನ ಒಂದು ಜೀವನವನ್ನು ನಡೆಸು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗಿನ ಒಂದು ಕಾಲದ ಹಂತದಲ್ಲಿ ನೋಡಿದ್ರೆ ಜನರು ಯಾವುದನ್ನು ಇಷ್ಟೊಂದು ಸೀರಿಯಸ್ ಆಗಿರುವಂಥ, ಇದು ತುಂಬ ಸಿಂಪಲ್ ಆಗಿರುವಂಥ ವಿಚಾರಗಳು, ಬಟ್ ಅದೊಂದು ಸೀರಿಯಸ್ ಆಗಿ ಈಗ ಕಾಣಿಸುತ್ತೆ. ಯಾಕೆ ಅಂದರೆ ಜನರು ಬಂದು ಈಗಿನ ಒಂದು ಪೀಳಿಗೆಯಲ್ಲಿ ಯಾವುದು ಒಂದು ರೈಟ್ ಲಿವಿಂಗ್, ಯಾವುದೋ ಒಂದು ರೈಟ್ ಥಿಂಕಿಂಗ್, ಯಾವ ವ್ಯಕ್ತಿಗೆ ಒಂದು ವಿಚಾರವನ್ನು ಹೇಗೆ ನೀಡಬೇಕು, ಯಾವ ವ್ಯಕ್ತಿಗೆ ಒಂದು ವಿಚಾರವನ್ನು ಹೇಗೆ ತಲುಪಿಸ್ಬೇಕು ಅನ್ನುವಂಥ ಒಂದು ವಿಚಾರಗಳ ಮೇಲೆ, ಸ್ವಲ್ಪ ಡೈವರ್ಟ್ ಆಗೋಯ್ತು ಅನ್ಸುತ್ತೆ. ಓಕೆ, ಈಗಿನ ಕಾಲದ ಜನರಿಗೆ ಒಂದು ನಿಜವಾಗಿರುವಂಥ ಒಂದು ಜೀವನವನ್ನು ಹೇಗೆ ನಡೆಸಬೇಕು, ಯಾವುದೊಂದು ನಿಜವಾದಂತಹ ರೈಟ್ಫುಲ್ ಆಗಿರುವಂಥ ಒಂದು ಜೀವನ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಒಂದು ಜೀವನವನ್ನು ನಡೆಸಬೇಕು ಅಂದರೆ ಹಣ ಒಂದು ಮುಖ್ಯವಾಗಿರುವಂಥ ಒಂದು ಅಂಶ. ಬಟ್ ಒಂದು ಹಣವನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟರೆ ಅದನ್ನು ಖರ್ಚು ಮಾಡಿ ಅವನಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನ, ಅವನಿಗೆ ಬೇಕಾಗಿರುವಂತಹ ವಸ್ತುಗಳನ್ನು ಅವನು ಪಡ್ಕೊಳ್ಬೋದು. ಆದರೆ ವಸ್ತುಗಳನ್ನು ಪಡ್ಕೊಂಡ ನಂತರ ಅವುಗಳನ್ನು ಉಪಯೋಗಿಸುವಂತಹ ಕಲೆ ಅವನಿಗೆ ಗೊತ್ತಿರಬೇಕು ಅಲ್ವಾ? ಆ ಒಂದು ಕಲೆಗಳ ಮೇಲೆ, ಅವನ ಒಂದು ಕ್ಯಾರೆಕ್ಟರನ್ನ ಮೇಲೆ ಅವನ ಜೀವನ ನಿಂತಿದೆ. ಆ ಒಂದು ಕ್ಯಾರೆಕ್ಟರ್ ಮೇಲೆ ಈ ಒಂದು ನಾನು ಹೇಳಿದ್ನಲ್ಲ ಇಲ್ಲಿವರೆಗೂ ಆ ಒಂದು ವಿಚಾರಗಳು, ಆ ಒಂದು ಧರ್ಮಗಳು, ಅವುಗಳೆಲ್ಲ ಅದರ ಮೇಲೆ ಫೋಕಸ್ ಮಾಡಿ ಮನುಷ್ಯನಿಗೆ ಮೆಸೇಜನ್ನು ನೀಡಿದೆ. ಬಟ್ ಈಗಿನ ಮನುಷ್ಯರು, ಇನ್ಫ್ಯಾಕ್ಟ್ ನನ್ನನ್ನು ಸೇರಿಸಿ, ಅವರು ಇಂಥ ಒಂದು ವಿಚಾರಗಳ ಮೇಲೆ ಗಮನ ಕೊಡದೆ ನಾನು ಹಣ ಮಾಡಬೇಕು, ನಾನು ಹೇಗೆ ಹಣ ಮಾಡೋದು, ನಾನು ಬೇರೆಯವರನ್ನು ಮೆಚ್ಚಿಸ್ಬೇಕು, ನನಗೆ ಒಂದು ನಿಜವಾಗಿರುವಂಥ ಒಂದು ಹ್ಯಾಪಿನೆಸ್ ಬೇಕು, ನಾನು ಯಾವಾಗಲೂ ಸಂತೋಷವಾಗಿರಬೇಕು, ನಾನು ಯಾವಾಗಲೂ ಎಂಜಾಯ್ಡ್ ಆಗಿರಬೇಕು, ಈ ಥರ ತುಂಬ ವಿಚಾರಗಳೆಲ್ಲ ಜನರಿಗೆ ಒಂದು ನಂಬಿಕೆಗಳಿಗೆ ಫಾರ್ಮ್ ಆಗ್ತಾ ಇದೆ. ಎಲ್ಲ ಇನ್ಸ್ಟೆಂಟ್ ಆಗಬೇಕು, ನಾನು ಯಾವಾಗಲೂ ಕಂಫರ್ಟೇಬಲ್ ಆಗಿರಬೇಕು, ಈ ಥರ ತುಂಬ ವಿಚಾರಗಳೆಲ್ಲ ಬರುತ್ತೆ. ಸೊ ಆದ್ದರಿಂದ ಜನರು ಒಂದು ನಿಜವಾದ ಜೀವನದಲ್ಲಿ ಒಂದು ಏರುಪೇರುಗಳು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ಮಾತಾಡ್ತಾರೆ. ಬಟ್ ಅದ್ರ ಮೇಲೆ ಒಂದು ಚಿಂತನೆಯನ್ನು ಮಾಡುವಂಥವ್ರು ತುಂಬ ಕಡಿಮೆ ಇದ್ದಾರೆ. ಆದ್ದರಿಂದ ನೀವು ಆ ಚಿಂತನೆಯನ್ನು ಮಾಡಿದಾಗ ನಿಮ್ಮ ಒಂದು ಬದುಕಿನ ಅರ್ಥವನ್ನು ನೀವು ಕಂಡುಹಿಡ್ಕೊಳ್ಬೋದು. ಸೊ ನಾನು ಹೊರಗಿನ ವ್ಯಕ್ತಿಗೂ ಬದುಕೋದಕ್ಕೂ, ನಾನು ನನಗೋಸ್ಕರ ಬದುಕೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಇನ್ಫ್ಯಾಕ್ಟ್ ಒಂದು ದೋಣಿಯನ್ನು ಹತ್ತಿದಾಗ ನದಿ ಹೇಗೆ ಹೋಗುತ್ತೋ ಅದ್ರ ಥರನೇ ದೋಣಿನ ಬಿಟ್ಬಿಟ್ವಿ ಅಂದರೆ ನದಿ ಕರ್ಕೊಂಡೋಗಿ ಎಲ್ಲೋ ಮಲಗಿಸ್ಬಿಡುತ್ತೆ. ಆದ್ದರಿಂದ ನೀವು ಎಲ್ಲೋಗಬೇಕು, ಏನು ಮಾಡಬೇಕು, ಯಾವ ಜಾಗಕ್ಕೆ ಹೋಗಬೇಕು, ಎಷ್ಟು ದಿನದೊಳಗಡೆ ಹೋಗಬೇಕು ಅಂತೆಲ್ಲ ನೀವು ಪ್ಲ್ಯಾನ್ ಹಾಕ್ಕೊಂಡು ನಿಮ್ಮ ಒಂದು ಜೀವನದ ಮುಖ್ಯ ಉದ್ದೇಶ, ಮುಖ್ಯ ಗೋಲ್, ಅದರ ಒಂದು ಅರ್ಥ, ಇಂಥ ಒಂದು ವಿಚಾರಗಳ ಮೇಲೆ ನೀವು ಯೋಚನೆ ಮಾಡಿ ಒಂದು ನಂಬಿಕೆಯನ್ನು ಇಟ್ಕೊಂಡು ನೀವು ಜೀವನವನ್ನು ನಡೆಸಿದಾಗ ನಿಮ್ಮ ಒಂದು ಜೀವನಕ್ಕೆ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಸಾವಿನ ಬಗ್ಗೆ ತುಂಬ ಜನ ತುಂಬ ರೀತಿಯಲ್ಲಿ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ. ನಾನು ಈ ಒಂದು ವಿಚಾರದ ಮೇಲೆ ಸ್ವಲ್ಪ ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅನ್ನುವಂಥ ಒಂದು ನಂಬಿಕೆ ಇದೆ. ಮೇ ಬಿ ಇನ್ಫ್ಯಾಕ್ಟ್ ಫ್ಯೂಚರಲ್ಲೂ ಸಾವು ಬಗ್ಗೆ ಮಾತಾಡುವಂಥ ಪ್ರಮೇಯಗಳು ಬರುತ್ತೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.